ಸಮಸ್ತ ಕೇವಲಿಗಳಿಗೆ ಜಯವಾಗಲಿ. ಸಮಸ್ತ ಗುರುಗಳಿಗೆ ಜಯವಾಗಲಿ. ಖದೀರ್ ಸಾರ್ ಬೇಡನ ಬಹಳ ಮಹತ್ವಪೂರ್ಣವಾದ ವಿಷಯ. ಬಹಳ ಮಹತ್ವಪೂರ್ಣ. ಸ್ವಲ್ಪ ಕೇಳ್ರಿ. ಒಬ್ಬ ಖದೀರ್ ಸಾರ್ ಅಂತೇಳಿ ಬೇಡ ಇದ್ದ ಕಾಡೊಳಗಡೆ. ಅವನು ಸಮಾಧಿ ಗುಪ್ತ ಅನ್ನುವಂತ ಒಬ್ರು ಮುನಿರಾಜರಿಂದ ಕಾಗೆ ಮಾಂಸವನ್ನು ನಾನು ತಿನ್ನುವುದಿಲ್ಲ ಅಂತ ಹೇಳಿ ನಿಯಮ ತಗೊಂಡ. ಅವಾಗ ಸ್ವಲ್ಪ ದಿವಸಗಳ ನಂತರ ಅವನಿಗೆ ಒಂದು ದೊಡ್ಡ ಮಹಾರೋಗ ಬಂತು. ಅದಕ್ಕೆ ವೈದ್ಯರು ಹೇಳಿದ್ರು, ಕಾಗೆ ಮಾಂಸವೇ ಔಷಧಿ ಇದೆ, ನೀನು ತಿನ್ನಲೇಬೇಕು ಅಂತ ಹೇಳಿ. ಅವನು ತಿನ್ನೋದಿಲ್ಲ ಅಂತೇಳಿ ನಿಷೇಧ ಮಾಡಿ, ಅವನು ಎಲ್ಲ ತ್ಯಾಗ ಮಾಡಿ, ಅಂದ್ರೆ ಮಾಂಸ ತ್ಯಾಗ ಮಾಡಿ, ಕಾಗೆ ಮಾಂಸ ತ್ಯಾಗ ಮಾಡಿ, ಅವನು ತ್ಯಾಗ ಮಾಡಿದ್ನಲ್ವಾ, ಅವನು ಹಾಸಿಗೆ ಹಿಡಿದು ಬಿಟ್ಟ. ಯಾಕೆಂದ್ರೆ ಅದರ ಔಷಧಿನೇ ಕಾಗೆ ಮಾಂಸ ಇತ್ತು. ಅರ್ಥ ಆಯ್ತಲ್ವಾ? ಅಷ್ಟಾದ್ಮೇಲೆ ಇದು ಅವನ ಭಾವನೆಗೆ ಗೊತ್ತಾಯ್ತು. ಅವನ ಭಾವ ಹೇಗಾದ್ರೂ ಮಾಡಿ ಅವನಿಗೆ ಕಾಗೆ ಮಾಂಸವನ್ನು ತಿನ್ನಿಸ್ಬೇಕು ಅಂತ ಹೇಳಿ ಹೋಗ್ತಾ ಇದ್ದ. ಹೋಗ್ಬೇಕಿದ್ರೆ ಒಂದು ಮರದ ಕೆಳಗಡೆ ಒಂದು ಯಕ್ಷಿ ದೇವಿ ಕೂತ್ಕೊಂಡು ಆಳ್ತಾ ಇದ್ಲು. ಆವಾಗ ಈ ಮನುಷ್ಯ ಕೇಳ್ದ, ಯಾಕೆ ಆಳ್ತಾ ಇದ್ದೀವಿ? ಆ ದೇವಿ ಹೇಳಿದ್ಲು, ನೀನು ಅವನಿಗೆ ಮಾಂಸ ತಿನ್ನಿಸಲು ಹೋಗ್ತಾ ಇದೀಯಾ? ಕಾಗೆ ಮಾಂಸ ತಿನ್ನಿಸಿದ್ರೆ ಅವನು ನರಕಕ್ಕೆ ಹೋಗ್ತಾನೆ, ಇಲ್ಲಾಂದ್ರೆ ಆ ನಿಯಮವನ್ನು ಪಾಲನೆ ಮಾಡಿದ್ರೆ ಅವನು ನನ್ನ ಗಂಟಾಗಿ ಮುಂದಿನ ಭಾವದಲ್ಲಿ ನನಗೆ ಸಿಕ್ಕೋನಿದ್ದಾನೆ, ಹೀಗೆ ಅಂತೇಳಿ ದೇವಿ ಹೇಳ್ತಾ ಇದ್ಲು. ಅದನ್ನು ಕೇಳ್ಕೊಂಡು ಆ ಆ ಮನುಷ್ಯ ಅಲ್ಲಿಗೆ ಹೋಗ್ತಾನೆ. ಅಲ್ಲಿಗೆ ಹೋಗಿ ಸಾಕಷ್ಟು ವಿಷಯ ಹೇಳಿದ ನಂತರ ಖದೀರ್ ಸಾರ್ನಿಗೆ ಈ ವಿಷಯವನ್ನು ಹೇಳ್ತಾನೆ. ನಾನು ಬರುವತ್ತಿಗೆ ದಾರಿಯಲ್ಲಿ ಒಬ್ಬಳು ದೇವಿ ಸಿಕ್ಕಲು, ಅವಳು ಆಳ್ತಾ ಇದ್ಲು. ಅವಳು ಹೀಗೆ ಅಂತ ಹೇಳಿದಾಳೆ, ನೀನು ಕಾಗೆ ಮಾಂಸವನ್ನು ತ್ಯಾಗ ಮಾಡಿದ್ಯಂತೆ, ದೇವಪರ್ಯದಲ್ಲಿ ಹೋಗಿ ಹುಟ್ಟಿ ಅವಳಿಗೆ ಗಂಡನಾಗಿ ಹೋಗ್ತೀಯಂತೆ. ಆವಾಗ ಅವನು ಖದೀರ್ ಸಾರ್ ವಿಚಾರ ಮಾಡ್ದ, ಕೇವಲ ಕಾಗೆ ಮಾಂಸವನ್ನ ತ್ಯಾಗ ಮಾಡೋದ್ರಿಂದ ನನಗೆ ದೇವಪರ್ಯಾಯ ಆಗ್ತದೆ ಅಂತಂದ್ರೆ, ನಾನು ಹಾಗಾದ್ರೆ ಎಲ್ಲ ಮಾಂಸವನ್ನು ತ್ಯಾಗ ಮಾಡಿದ್ರೆ ನಾವು ಎಲ್ಲಿಗೆ ಹೋಗೋದಿಲ್ಲ ಅಂತ ಹೇಳಿ ವಿಚಾರ ಮಾಡಿ ಅವನು ಮನವಚನ ಕಾಯದಿಂದ ಎಲ್ಲಾ ರೀತಿಯ ಮಾಂಸಗಳನ್ನ ತ್ಯಾಗ ಮಾಡಿಬಿಟ್ಟ. ಖದೀರ್ ಸಾರ್ ಜೀವ ಕಲ್ಪವಾಸ ಸ್ವರ್ಗದಲ್ಲಿ ದೊಡ್ಡ ರುದಿದಾರಿ ದೇವಾಗಿ ಹುಟ್ಟಿಬಿಟ್ಟ. ಆವಾಗ ಅಂತ್ಯ ಸಂಸ್ಕಾರ ಮಾಡಿ ಅವನಂತೂ ಅವನ ಭಾವ ಅದೇ ರಸ್ತೆಯಲ್ಲಿ ವಾಪಸ್ ಬರ್ತಾ ಇದ್ದಾನೆ. ಆವಾಗ ಮರದ ಕೆಳಗಡೆ ಮತ್ತೆ ಆ ದೇವಿ ಅದೇ ರೀತಿ ಅಳ್ತಾ ಕೂತಿದ್ದಾಳೆ. ಮತ್ತೆ ಇವು ಮನುಷ್ಯ ಕೇಳ್ದ, ದೇವಿ ನಿನಗೆ ಗಂಡನಾಗಿ ಅವನು ಸಿಕ್ಕಿರ್ಬೇಕಲ್ಲ. ಆವಾಗ ಆ ದೇವಿ ಹೇಳಲು, ಸಿಕ್ಕಿಲ್ಲ ಅವನು. ಯಾಕೆಂದ್ರೆ ಎಲ್ಲಾ ಮಾಂಸವನ್ನು ತ್ಯಾಗ ಮಾಡಿ ಅವನು ಕಲ್ಪವಾಸಿ ದೇವಾಗಿ ಹುಟ್ಟಿಬಿಟ್ಟ, ವ್ಯಂತರದಲ್ಲಿ ಹುಟ್ಟಿಲ್ಲ ಅವನು. ನೋಡಿ, ಇದು ಕಟ್ಟುಕತೆ ಅಲ್ಲ, ಆಚಾರ್ಯ ಪ್ರಾಣಿಶಾಸ್ತ್ರದ ಮಹಾಶಾಸ್ತ್ರದ ಕತೆ ವಿಷಯ ಇದು. ಅರ್ಥ ಆಯ್ತು? ಇದು ಬಹಳ ಮಹತ್ವಪೂರ್ಣ ವಿಷಯ. ಇದು ಮಹಾಶಾಸ್ತ್ರಗಳ ವಿಷಯ. ಇದು ಕಟ್ಟುಕತೆ ಉದಾಹರಣೆ ರೂಪ ಅಲ್ಲ. ಇದನ್ನು ನಾನು ಯಾಕೆ ನಿಮ್ಗೆ ಹೇಳಿದೆ ಅಂದರೆ, ಒಂದನ್ನೇ ತ್ಯಾಗ ಮಾಡೋದ್ರಲ್ಲಿ ಇಷ್ಟು ಪುಣ್ಯ, ಎಲ್ಲ ಮಾಂಸ ತ್ಯಾಗ ಮಾಡೋದ್ರಿಂದ ಎಷ್ಟೊಂದು ದೊಡ್ಡ ಪುಣ್ಯ ಅನ್ನೋದ್ರ ಬಗ್ಗೆ ಅರಿವಾಗಬೇಕು ಅನ್ನೋ ಕಾರಣದಿಂದ ಹೇಳ್ತೀನಿ. ಆಯ್ತು, ಒಳ್ಳೆಯದು.